ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂತ್ ಟಾಕೀಸ್. ಇವತ್ತು ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಆಯ್ತು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಿಗ್ ಬಾಸ್ ಅಲ್ಲಿ ಸ್ಟ್ಯಾಚ್ಯೂ ಟಾಸ್ಕ್ ಕಂಟಿನ್ಯೂ ಆಗುತ್ತೆ, ಅಂದ್ರೆ ಸ್ವ್ಯಾಪ್ ಆಗಿರುತ್ತೆ. ಯಾರ್ಯಾರು ಸ್ಟ್ಯಾಚ್ಯೂ ಆಗಿ ನಿಂತಿದ್ರು ಅವರಲ್ಲಿ ಇವಾಗ ಡಿಸ್ಟರ್ಬ್ ಮಾಡೋದಕ್ಕೆ ಬಂದ್ರೆ, ಸೊ ಯಾರು ಡಿಸ್ಟರ್ಬ್ ಮಾಡಿರ್ತಾರೋ ಅವ್ರು ಇವಾಗ ಸ್ಟ್ಯಾಚ್ಯೂ ಆಗಿ ನಿಂತ್ಕೋಬೇಕಾಗಿರುತ್ತೆ. ಸೊ ಈ ಆಟದಲ್ಲಿ ನನ್ಗೇನಂತ ಸ್ವಾರಸ್ಯಕರವಾದ್ದು ಏನು ಅಂತದೇನು ಕಾಣಲಿಲ್ಲ. ಸೊ ಮಾಮೂಲಿ ಎಲ್ಲರೂ ಸೇಮ್ ಅವ್ರು ಹೇಗೆ ಡಿಸ್ಟರ್ಬ್ ಮಾಡಿದ್ರು ಇವರು ಅದೇ ತರ ಡಿಸ್ಟರ್ಬ್ ಮಾಡಿದ್ರು. ಅಂತ ಇಂಟ್ರೆಸ್ಟಿಂಗ್ ಆಗಿ ಏನು ಇರಲಿಲ್ಲ ಈ ಟಾಸ್ಕ್. ಆಕ್ಚುಲಿ ಇದೇನು ಸ್ಟ್ಯಾಚ್ಯೂ ಆಗಿ ನಿಂತ್ಕೊಳ್ಳೋದಂತೆ ಅವ್ರು ಡಿಸ್ಟರ್ಬ್ ಮಾಡೋದು, ಬಟ್ ನನಗೇನಂತ ಎಕ್ಸೈಟ್ಮೆಂಟ್ ಏನು ಇರಲಿಲ್ಲ ಈ ಟಾಸ್ಕ್ ಅಲ್ಲಿ. ಸೊ ಆದ್ರೂ ಸಹ ಶಿಶಿರ್ ಅವರು ಮೊದಲನೇ ಪ್ಲೇಸ್ ತಗೊಳ್ತಾರೆ, ಮತ್ತೆ ಮಂಜು ಟೀಮ್ಗೆ ಸೆಕೆಂಡ್ ಪ್ಲೇಸ್ ಬರುತ್ತೆ. ಇನ್ನು ಚೆನ್ನಾಗಿ ಡಿಸ್ಟರ್ಬ್ ಮಾಡೋದವ್ರಿಗೂ ಒಂದು ಪ್ರೈಸ್ ಇರುತ್ತೆ. ಸೊ ಅದು ಬಂದ್ಬಿಟ್ಟು ಮೋಕ್ಷಿತಾ ಮತ್ತೆ ಧನ್ರಾಜ್ ಅವರು ಸಿಗುತ್ತೆ. ಸೊ ಹಂಗಾಗಿ ಅಂತ ಸ್ವಾರಸ್ಯಕರ ಇಲ್ದಿರೋ ಈ ಆಟದಲ್ಲಿ ಅಷ್ಟೊಂದು ಹೇಳುವಂಥದ್ದು ಏನು ನಡೀಲಿಲ್ಲ. ಬಟ್ ಆಟ ನಡೆದಾದ ಮೇಲೆ ಸ್ವಲ್ಪ ಗೌತಮಿ ಅವರು ಮತ್ತೆ ಸುರೇಶ್ ಅವರು ಸ್ವಲ್ಪ ಆರ್ಗ್ಯೂ ಮಾಡ್ತಾರೆ. ನೀನು ಸ್ವಲ್ಪ ನೋಡ್ಕೊಂಡು ಎಸಿಬೇಕು ನೀರ್ನ, ಹಾಗೆ ಹೀಗೆ ಅಂತ ವಾದ ಮಾಡಿದ್ರೆ. ಬಟ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೌತಮಿ ಅವ್ರಿಗೆ ಅದು ನೀರು ಎಲ್ಲಿ ಬೀಳ್ತು ಅಂತ ಗೊತ್ತಿಲ್ಲ. ಅದು ಸರಿಯಾಗಿ ಅದು ಕ್ಲಿಯರ್ ಆಗಿ ಅವರು ಹೇಳಲ್ಲ, ಬಟ್ ಜಸ್ಟ್ ಸಣ್ಣ ವಾದ ನಡೀತಾ ಅಷ್ಟೇ. ಇನ್ನು ಗೌತಮಿ ಮತ್ತೆ ಹನುಮಂತ ಅವರು ಇಬ್ರು ಸಹ ಊಟಕ್ಕೆ ಅಂತ ಹೋದಾಗ ಅಲ್ಲಿ ಏನೂ ಇರಲ್ಲ. ಸ್ವಲ್ಪ ಹಳೆ ಅನ್ನ ಮತ್ತೆ ಏನೋ ಸ್ವಲ್ಪ ಇರುತ್ತೆ, ಅದನ್ನ ಎಲ್ಲರೂ ತಿನ್ಬೇಕು ಅಂತ ಬಂದಾಗ ಎಲ್ರಿಗೂ ಸಾಲೋದಿಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ಗೌತಮಿ ಅವರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಂದ್ರೆ ಯಾರು ಬೈದ್ರು ಅಂದಲ್ಲ, ಪ್ರೋಸೆಸ್ಸಿಗೆ ನನಗೆ ಕಣ್ಣೀರು ಬಂತು ಅಂತ ಹೇಳ್ತಾರೆ. ಸೊ ಇನ್ನು ಎಲ್ಲ ಊಟ ಮಾಡ್ಬೇಕಾದ್ರೆ ಹನುಮಂತ ಅವರು ಒಂದು ಹಾಡನ್ನ ಹೇಳ್ತಾರೆ. ಆ ಹಾಡಿನಿಂದ ಐಶ್ವರ್ಯ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಆ ಹಾಡಲ್ಲಿ ಏನಿರುತ್ತೆ ಅಂದ್ರೆ, ಅವಳಿಂದ ಇವರು ಅನುಷಾ ಮತ್ತೆ ಧರ್ಮ ಅವ್ರಿಗೆ ಜಗಳ ಆಗ್ತಿದೆ ಅನ್ನೋ ರೀತಿಯಲ್ಲಿ ಆ ಹಾಡನ್ನ ಅವ್ರು ಅರ್ಥ ಮಾಡ್ಕೊಂಡು ಸ್ವಲ್ಪ ಕಣ್ಣೀರ್ ಹಾಕ್ತಾರೆ. ಸೊ ಇನ್ನು ಧರ್ಮ ಮತ್ತೆ ಅನುಷಾ ಅವ್ರ ಫೈಟ್ ಆಲ್ರೆಡಿ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಆಲ್ರೆಡಿ ಇಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅನ್ನೋ ತರದಲ್ಲಿ ಇರುತ್ತೆ. ಇನ್ನು ಮುನ್ಸ್ಕೊಂಡಿರ್ತಾರೆ, ಬಟ್ ಇನ್ನು ಮಾತಾಡ್ತಾ ಇರಲ್ಲ. ಬಟ್ ಓಕೆ ಓಕೆ ಅನ್ನೋ ತರ ಇರುತ್ತೆ ಆ ಫೈಟ್. ಅಷ್ಟಿರಲ್ಲ, ನೆನ್ನೆ ಅಷ್ಟೇನಿರಲ್ಲ ಇವತ್ತು. ಸೊ ಇನ್ನು ಅಷ್ಟರಲ್ಲಿ ಬಿಗ್ ಬಾಸ್ ಅವ್ರು ಕರೆದು ಇನ್ನೊಂದು ಟಾಸ್ಕ್ ಅನ್ನ ಕೊಡ್ತಾರೆ, ಜೋಡಿ ಟಾಸ್ಕ್ ಅನ್ನ. ಸೊ ಅದ್ರ ಪ್ರಕಾರ ಎಲ್ರಿಗೂ ಒಂದು ಬಾಕ್ಸ್ ಅನ್ನ ಕೊಡ್ತಾರೆ. ಆ ಬಾಕ್ಸ್ ಮೇಲೆ ಆ ಜೋಡಿಗಳ್ದು ಇನಿಷಿಯಲ್ಗಳನ್ನ ಬರ್ದಿರ್ತದೆ ಹೆಸರು, ಮತ್ತೆ ಸುತ್ತ ಅದಕ್ಕೆ ಬಾರ್ಡರ್ ಇರುತ್ತೆ. ಸೊ ಆ ತರ ಇದ್ದ ಬಾಕ್ಸ್ ಅನ್ನ ಮಣ್ಣಿನಿಂದ ಡಿಸೈನ್ ಮಾಡ್ಬೇಕು ಇವಾಗ. ಸೊ ಆ ಮಣ್ಣಿನಿಂದ ಡಿಸೈನ್ ಮಾಡೋದು ಹೇಗೆ? ಒಬ್ರು ಮಣ್ಣನ್ನ ತರಬೇಕು, ಕೊಡ್ಬೇಕು. ಇನ್ನೊಬ್ರು ಅದನ್ನ ಆ ಅಕ್ಷರದ ಮೇಲೆ ಆ ಇನಿಷಿಯಲ್ ಏನಿರುತ್ತೆ ಅದ್ರ ಮೇಲೆ ಮಣ್ಣಲ್ಲಿ ಡಿಸೈನ್ ಮಾಡಿ ಬಾರ್ಡರ್ನು ಸಹ ಡಿಸೈನ್ ಮಾಡಬೇಕು. ಸೊ ಇದು ಟಾಸ್ಕು. ಬಟ್ ಅದ್ರ ಜೊತೆಗೆ ಯಾರು ಮಣ್ಣನ್ನು ತರ್ತಾನಲ್ಲ, ಸೊ ಅವನು ಅವ್ರ ಬಾಕ್ಸ್ ಅಲ್ಲಿ ಇನ್ನೊಬ್ರು ಡಿಸೈನ್ ಮಾಡಿರ್ತಾರಲ್ಲ, ಸೊ ಅದನ್ನ ಕಾಪಾಡ್ಕೋಬೇಕು, ಮತ್ತೆ ಬೇರೆಯವ್ರದನ್ನ ಹಾಳು ಮಾಡಬೇಕು. ಸೊ ಇದು ಟಾಸ್ಕ್. ಸೊ ಹಾಗೂ ಪ್ರತಿ ರೌಂಡ್ ಅಲ್ಲೂ ಸಹ ಒಬ್ಬೊಬ್ರು ಹೊರಗಡೆ ಹೋಗ್ತಾರೆ. ಸೊ ಇದನ್ನ ಡಿಸೈನ್ ಮಾಡಿ ಬಿಗ್ ಬಾಸ್ ಅವ್ರು ಆಟ ಸ್ಟಾರ್ಟ್ ಮಾಡ್ತಾರೆ. ಸೊ ತ್ರಿವಿಕ್ರಮ್ ಅವರು ಆಸ್ ಯೂಶಲಿ ಉಸ್ತುವಾರಿ ಆಗಿರ್ತಾರೆ. ಸೊ ಆಟ ಸ್ಟಾರ್ಟ್ ಆದಾಗ ಯಾರು ಏನು ಡಿಸ್ಟರ್ಬ್ ಮಾಡೋದಕ್ಕೆ ಇನಿಷಿಯೇಟ್ ಮಾಡಿರಲ್ಲ. ಆಬ್ವಿಯಸ್ಲಿ ನಮ್ಗೆಲ್ಲ ಗೊತ್ತಿದೆ ಯಾರು ಇನಿಷಿಯೇಟ್ ಮಾಡ್ತಾರೆ ಅಂತ. ಸೊ ಎಸ್, ಯು ಆರ್ ಕರೆಕ್ಟ್. ಮಂಜು ಅವರು ಸ್ಟಾರ್ಟ್ ಮಾಡ್ತಾರೆ, ಆ ಗೇಮ್ನ ಸ್ಟಾರ್ಟ್ ಮಾಡ್ತಾರೆ, ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಆಟ ಇರೋದೇ ಹಾಗೆ, ಮಂಜುನೇ ಇನಿಷಿಯೇಟ್ ತಗೋತಾರೆ, ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಇಲ್ಲಿ ಭವ್ಯ ಅವ್ರಿಗೆ ಇಷ್ಟ ಇರಲ್ಲ, ಬೇಗನೆ ಸ್ಟಾರ್ಟಿಂಗ್ ಇವರೇ ಹೋಗಿ ಬೇರೆಯವ್ರದೆಲ್ಲ ಡಿಸ್ಟರ್ಬ್ ಮಾಡೋದು ಇಷ್ಟ ಇರಲ್ಲ. ಬಟ್ ಯಾರು ಬರ್ತಾ ಇರಲ್ಲ, ಸೊ ಇವರೇ ಇನಿಷಿಯೇಟ್ ತಗೊಂಡು ಇವ್ರು ಮಾಡೋದಕ್ಕೆ ಹೋಗ್ತಾರೆ. ಅಫ್ಕೋರ್ಸ್ ಎಲ್ಲಾರ್ದು ಕಿತ್ತ ಹೋಗುತ್ತೆ. ಅದು ಯಾರ್ದು ಏನು ಇರಲ್ಲ ಬೇಂಚ್ ಮೇಲೆ, ಆ ತರ ಒಬ್ರಿಗೊಬ್ರು ಕಿತ್ತಾಡ್ತಾರೆ. ಸೊ ಇದೇ ಟೈಮಲ್ಲಿ ಏನಾಗುತ್ತೆ, ಬಜಾರ್ ಬರುತ್ತೆ, ಮತ್ತೆ ಕಟ್ಕೊಳ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇನ್ನೇನು ಎಂಡು ಬತ್ತು ಆಟ ಆಡ್ತಾ ಇರ್ಬೇಕಾದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇರ್ತಾರೆ, ಎಲ್ಲರೂ ಚೆನ್ನಾಗಿ ಕಟ್ಟಿರ್ತಾರೆ. ಮಂಜು ಅವ್ರು ಏನ್ ಮಾಡ್ತಾರೆ, ಪಕ್ಕದಲ್ಲೇ ಇದ್ದ ಚೈತ್ರ ಮತ್ತೆ ಶಿಶಿರ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಶಿಶಿರ್ ಅವ್ರು ಆ ಕಡೆ ಇದ್ರಿಂದ ಅವ್ರು ಬಂದು ಮಂಜು ಮೇಲೆ ಅಟ್ಯಾಕ್ ಮಾಡೋಷ್ಟ್ರೊಳಗೆ ಮಂಜು ಅವರು ಅವ್ರನ್ನ ಡಿಫೆಂಡ್ ಮಾಡ್ಬಿಡ್ತಾರೆ. ಅಷ್ಟೊತ್ತಿಗೆ ಬಜಾರ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಮೊದಲನೇ ರೌಂಡ್ ಅಲ್ಲಿ ಚೈತ್ರ ಮತ್ತೆ ಶಿಶಿರ್ ಅವರು ಹೊರಗಡೆ ಹೋಗ್ಬೇಕಾಗುತ್ತೆ. ಅವ್ರಿಗೆ ಯಾವುದೇ ಅಂಕಗಳು ಸಿಕ್ಕಿರಲ್ಲ. ಸೊ ಇಲ್ಲಿ ಇದನ್ನ ನಾವು ಮಂಜುದು ಸ್ಮಾರ್ಟ್ ಗೇಮ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಬಟ್ ಬೇರೆಯವ್ರು ಯಾರು ಆತರ ಏನು ತೋರಿಸ್ತಾನೆ ಇರಲ್ಲ, ಆತರ ಇನಿಷಿಯೇಟಿವ್ ತಗೊಳ್ಳಲ್ಲ. ಎಲ್ಲ ಬರೀ ಅವ್ರವ್ರ ಬಾಕ್ಸ್ ನ ಕಾಪಾಡ್ಕೊಳ್ಳೋದ್ರಲ್ಲೇ ಇರ್ತಾರೆ. ಬಟ್ ಮಂಜು ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಸುರೇಶ್ ಅವರಾಗ್ಲಿ, ಧನ್ರಾಜ್ ಅವರಾಗ್ಲಿ, ಎಲ್ಲರೂ ಇಂಟ್ರೆಸ್ಟ್ ಆಗಿ ಆಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಎಲ್ಲರೂ ಸೀರಿಯಸ್ ಆಗಿ ಆಟ ಆಡ್ತಾರೆ. ಬಟ್ ಸ್ವಲ್ಪ ಹೇಳ್ಬೇಕಂದ್ರೆ ಮಂಜು ಅವರು ಗೌತಮಿ ಮೇಲೆ ಸಾಫ್ಟ್ ಕಾರ್ನ್ ಇದ್ದು ಅವ್ರ ಬಾಕ್ಸ್ ಅನ್ನ ಅವರು ಅಟ್ಯಾಕ್ ಮಾಡದೆ ಇದ್ದದ್ದು ಕಾಣುತ್ತೆ ಮೊದಲನೇ ರೌಂಡ್ ಅಲ್ವೇ. ಸೊ ಇನ್ನು ಎರಡನೇ ರೌಂಡ್ ಸ್ಟಾರ್ಟ್ ಆದಾಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಈಗ ಒಂದ್ ಟೀಮ್ ಆಲ್ರೆಡಿ ಹೊರಗಡೆ ಹೋಗಿರೋದ್ರಿಂದ ಈಗ ನೆಕ್ಸ್ಟ್ ರೌಂಡ್ ಅಲ್ಲಿ 2 ಟೀಮ್ಗಳು ಹೊರಗಡೆ ಹೋಗ್ತವೆ ಅಂತ ಹೇಳ್ತಾರೆ. ಆಸ್ ಯೂಶುವಲ್ ಮಂಜು ಮತ್ತೆ ಅಟ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸುರೇಶ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಮತ್ತೆ ಇವರು ಐಶ್ವರ್ಯ ಅವ್ರ ಮೇಲೂ ಅಟ್ಯಾಕ್ ಮಾಡ್ತಾರೆ. ಸ್ವಲ್ಪ ಎಲ್ಲರ ಮೇಲೂ ಇನಿಷಿಯಲಿ ಅಟ್ಯಾಕ್ ಮಾಡ್ತಾರೆ ಅವರು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಧನ್ರಾಜು ಮತ್ತೆ ಸುರೇಶ್ ಅವರು ಬಿದ್ದೆಲ್ಲ ಒದ್ದಾಡ್ಬಿಡ್ತಾರೆ ರೀ. ಸೊ ಆ ತರ ಎಲ್ಲ ಆಟ ಆಡ್ತಾರೆ. ಸೊ ಕೊನೆಗೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಮಂಜು ಮತ್ತೆ ಸುರೇಶ್ ಅವರು ಹೊರಗಡೆ ಹೋಗ್ಬೇಕಾಗುತ್ತೆ. ಅವ್ರಿಬ್ರಿಗೂ 50-50 ಪಾಯಿಂಟ್ ಸಿಗುತ್ತೆ. ಸೊ ಇನ್ನು ಫೈನಲ್ಗೆ 3 ಟೀಮ್ ಇದೆ ಇವಾಗ. ಅದು ಧರ್ಮ ಮತ್ತೆ ಐಶ್ವರ್ಯ ಟೀಮ್ ಆದ್ರೆ, ಮೋಕ್ಷಿತಾ ಮತ್ತೆ ಧನ್ರಾಜ್ ಅವ್ರ ಟೀಮ್,
ಹನುಮಂತ ಮತ್ತೆ ಗೌತಮಿ ಅವ್ರ ಟೀಮು. ಸೊ ಈ 3 ಟೀಮ್ ಇರುತ್ತೆ. ಸೊ ಈ 3 ಟೀಮಿಗೆ ಬಿಗ್ ಬಾಸ್ ಹೇಳ್ತಾರೆ ಇಬ್ರು ಕಟ್ಬೋದು, ಇಬ್ರು ಸಹ ಡಿಫೈಡ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಮತ್ತೆ ಬಜಾರ್ ಆದಾಗ ಹೊರಗಡೆ ಕೂತಿರುವಂತವ ಹುಡುಗರುಗಳು ಅವ್ರಿಗೆ ಬೇಕಾದ ಟೀಮಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಬೇಕಾದ ಟೀಮನ್ನ ಅವರು ಯಾರ್ದೇ ಟಾರ್ಗೆಟ್ ಮಾಡ್ಕೊಂಡು ಬೇಕಾದ್ರೆ ದಾಳಿಕೋರರಾಗಿ ಹೋಗ್ಬೋದು ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು. ಸೊ ಅದು ಸೇಮ್ ಅದೇ ತರ ಬಜಾರ್ ಸ್ಟಾರ್ಟ್ ಆಗುತ್ತೆ. ಮಂಜಣ್ಣನ ಟಾರ್ಗೆಟ್ ಏನಿದ್ರು ಧರ್ಮದ ಮೇಲೆ ಇರುತ್ತೆ. ಸೊ ಅವರು ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾರೆ. ಇವರು ಶಿಶಿರ್ ಅವರು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾರೆ. ಇವನ್ ಇನ್ನು ಅನುಷಾ ಅವರು ಧರ್ಮನ್ ಬಿಡ್ತಾರೆ, ಬೇರೆಯವ್ರನ್ನ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಅನುಷಾ ಮತ್ತೆ ಸುರೇಶ್ ಅವರು ಸ್ವಲ್ಪ ಧರ್ಮ ಮತ್ತೆ ಐಶ್ವರ್ಯ ಅವ್ರ ಮೇಲೆ ಅವ್ರು ಅಟ್ಯಾಕ್ ಮಾಡಕ್ ಹೋಗಲ್ಲ. ಸೊ ಇಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅನ್ಸುತ್ತೆ. ಇನ್ನು ಮಂಜು ಅವರು ಗೌತಮಿ ಮೇಲೆ ಅಟ್ಯಾಕ್ ಮಾಡಕ್ ಹೋಗೋದೇ ಇಲ್ಲ. ಅವರು ಫುಲ್ ಧರ್ಮ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಎಲ್ಲ ಚೆನ್ನಾಗಿ ಆಟ ಆಗುತ್ತೆ. ಬಟ್ ಫೈನಲಿ ಗೆಲ್ಲೋದು ಯಾರಪ್ಪ ಅಂತ ಅಂದ್ರೆ ಗೌತಮಿ ಅವರು ಗೆಲ್ತಾರೆ, ಗೌತಮಿ ಮತ್ತೆ ಹನುಮಂತ ಅವರು. ಸೊ ಇಲ್ಲಿ ಏನೇ ಉಣ್ಸಿದ್ರು ಎಲ್ಲಾರ್ದು ಕ್ಲೀನ್ ಆಗ್ಬಿಟ್ಟಿರುತ್ತೆ. ಸೊ ಕೊನೆಗೆ ಬಿಗ್ ಬಾಸ್ ಅವರು ಒಂದು ಟೈಮ್ ಕೊಡ್ತಾರೆ. ಬಜಾರ್ ಆದ್ಮೇಲೆ ಆ ಒಂದಷ್ಟು ನಿಮಿಷ ಇರುತ್ತೆ ಅಷ್ಟೊಳಗಡೆ ಬೇಗ ಕಟ್ಟಬೇಕು. ಯಾರು ಚೆನ್ನಾಗಿ ಕಟ್ಟಿರ್ತಾರೆ ಸುಮಾರಾಗಿರುತ್ತೆ, ಸೊ ಅವರು ವಿನ್. ಸೊ ಅಲ್ಲಿ ಹನುಮಂತ ಮತ್ತೆ ಗೌತಮಿ ಅವರು ಚೆನ್ನಾಗಿ ಕಟ್ತಾರೆ ಅಷ್ಟೇ. ಸೊ ಹಂಗಾಗಿ ಅವ್ರು ವಿನ್ ಆಗ್ತಾರೆ ಅಲ್ಲಿ. ಮೋಸ್ಟ್ಲಿ ನನ್ಗನ್ಸುತ್ತೆ ಅಲ್ಲಿ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಗೌತಮಿ ಅವ್ರದ್ದು ಕೈ ಸ್ವಲ್ಪ ಅಗಲ ಇರೋದ್ರಿಂದ ಅವ್ರಿಗೆ ಹೆಲ್ಪ್ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಸೊ ಇನ್ನು ಆ ಕಿತ್ತಾಡೋದು ಅದರಿಂದೆಲ್ಲ ಏನು ವಿನ್ ಆಗೋದು ಅದೆಲ್ಲ ಏನು ಕಂಡು ಬರಲಿಲ್ಲ. ಯಾಕಂದ್ರೆ ಎಲ್ಲರೂ ಕಿತ್ತು ಅದ್ರ ಹಾಕಿರ್ತಾರೆ. ಸೊ ಹಂಗಾಗಿ ಯಾರು ಲಾಸ್ಟ್ ಕಟ್ತಾರಲ್ಲ ಸೊ ಅವರಷ್ಟೇ ವಿನ್ ಆಗಿದ್ದಲ್ಲಿ. ಸೊ ಅಲ್ಲಿ ಗೌತಮಿ ಮತ್ತೆ ಹನುಮಂತ ಅವ್ರಿಗೆ ಸ್ವಲ್ಪ ಅದು ಮೋಸ್ಟ್ಲಿ ಹನುಮಂತಂಗೂ ಅಭ್ಯಾಸ ಇದ್ದಿದ್ರಿಂದ ಅದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರಿಂದ ಹನುಮಂತಿಗೆ ಮಣ್ಣಲ್ಲೆಲ್ಲ ಚೆನ್ನಾಗಿ ಬೆಳೆದಿರೋದ್ರಿಂದ ಅವನಿಗೂ ಈಸಿ ಆಯ್ತೇನೋ ಅಂತ ಅನ್ಸ್ಕೊತೀನಿ. ಪ್ಲಸ್ ಗೌತಮಿಗವ್ರಿಗೆ ಸ್ವಲ್ಪ ಕೈ ಉದ್ದ ಇದೆ. ಸೊ ಹಾಗಾಗಿ ಅದು ಹೆಲ್ಪ್ ಆಗಿರ್ಬೋದು. ಸೊ ಹಾಗಾಗಿ ಅವರಿಗೆ ಫಸ್ಟ್ ಪ್ಲೇಸ್ ಬರುತ್ತೆ, ಅವ್ರಿಗೆ 150 ಅಂಕ ಬರುತ್ತೆ. ಸೊ ಇನ್ನು ಇಬ್ರು ಯಾರು ಲಾಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಇರ್ತಾರೆ ಸೊ ಅವರಿಗೆ 75 ಪಾಯಿಂಟ್ ಬರುತ್ತೆ. ಇನ್ನು ದಾಳಿಕೋರರಲ್ಲಿ ಒಬ್ಬರಿಗೆ ಅತ್ಯುತ್ತಮ ಕೊಡಿ ಅಂತೇಳಿ 50 ಪಾಯಿಂಟ್ ಇರುತ್ತೆ. ಸೊ ಅವಾಗ ತ್ರಿವಿಕ್ರಮ್ ಅವರು ಮಂಜು ಅವರು ಚೆನ್ನಾಗಿ ಆಡಿದ್ರು. ಬಟ್ ಆದ್ರೆ ನಾನು ಶಿಶಿರ್ ಅವರು ಕೊಡ್ತೀನಿ, ಕಾರಣ ಇಷ್ಟೇ, ಅವರು ಎಲ್ಲಾ ಟೀಮ್ ಮೇಲೂ ದಾಳಿ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮಂಜು ಅವರು ಒಂದು ಪಾಯಿಂಟ್ ನ ರೈಸ್ ಮಾಡ್ತಾರೆ. ಸಮ್ಟೈಮ್ಸ್ ಈ ತರ ಡಿಸ್ಕಷನ್ ಬಂದಾಗಲೇ ಹೌದಲ್ವಾ ಇವ್ನು ಹೇಳ್ತಾರ ಪಾಯಿಂಟ್ ಸರಿ ಇದೆಯಲ್ವಾ ಅಂತ ನಮ್ಗೆ ಅನ್ಸುತ್ತೆ. ಹೌದು, ಆಕ್ಚುಲಿ ಮಂಜು ಅವರು ಹೇಳಿದ ಪಾಯಿಂಟ್ ಸರಿ ಇತ್ತಲ್ಲಿ. ತ್ರಿವಿಕ್ರಮ್ ನೀನ್ ಕೊಟ್ಟಿದ್ದು ಚೆನ್ನಾಗಿತ್ತು, ನೀನು ಶಿಶಿರ್ ಅವರು ಚೆನ್ನಾಗಿ ಆಡಿದ್ರು ಅಂತ ಹೇಳಿ ಅವ್ರಿಗೆ ಕೊಟ್ಬಿಟ್ರಿದ್ರೆ ನಂದೇನು ಕ್ವಶನ್ ಇರಲಿಲ್ಲ. ಬಟ್ ನೀನು ಅದೊಂದು ಇನ್ನೊಂದು ಆ್ಯಡ್ ಮಾಡ್ದಲ್ಲ, ಅವರು 3 ಜನಕ್ಕೆ ಅಟ್ಯಾಕ್ ಮಾಡಿದ್ರು ಅಂತ. ಅಲ್ಲಿ ಬಿಗ್ ಬಾಸ್ ಅವರು ಆ ಥರ ಹೇಳೇ ಇರಲಿಲ್ಲ, 3 ಜನಕ್ಕೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿರಲಿಲ್ಲ. ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ರು ನಿಮಗೆ ಯಾವ್ದು ಟೀಮಿಗೆ ಇಷ್ಟವೋ ಆ ಟೀಮ್ಗೆ ನೀವು ಸಪೋರ್ಟ್ ಮಾಡ್ಕೋಬಹುದು ಅಂತಾನೆ ಹೇಳಿದ್ರು. ಸೊ ಹಂಗಿದ್ದು ಇದ್ದಾಗ ನೀವು ಈ ತರ ಡಿಸಿಷನ್ ಹೇಳೋದು ತಪ್ಪಲ್ವಾ ಅಂತ ಕೇಳ್ತಾರೆ. ಸೊ ಇದು ನನ್ನ ಡಿಸಿಷನ್, ನೆನ್ನೆಲ್ಲ ನಾನು ಇದೇ ತರ ಡಿಸಿಷನ್ ಕೊಟ್ಟಿದ್ದೆ, ಅವಾಗ ನಿಮ್ಗೆ ಸರಿ ಅಂತ ಅನಿಸ್ಲಿಲ್ವಾ ಅಂತ ಹೇಳ್ತಾರೆ. ಇಲ್ಲಿ ನಾನು ತ್ರಿವಿಕ್ರಮ ತಪ್ಪ ಇಲ್ಲ ಮಂಜು ತಪ್ಪ ಅಂತ ನಾನು ಹೇಳ್ತಿಲ್ಲ. ಬಟ್ ಆ ಕಾನ್ವರ್ಸೇಷನ್ ಚೆನ್ನಾಗಿತ್ತು. ಆಕ್ಚುಲಿ ಅವಾಗ ಏನಾಗುತ್ತೆ, ಆ ಕಾನ್ವರ್ಸೇಷನ್ ನಡೆದಾಗ ಮೋಸ್ಟ್ಲಿ ತ್ರಿವಿಕ್ರಮಗೂ ಅವಾಗ ಒಂದು ಕ್ಷಣ ಫ್ಲಾಶ್ ಆಗುತ್ತೆ. ಹೌದಲ್ವಾ ಬಿಗ್ ಬಾಸ್ ಅವ್ರು ಹೇಳಿದ್ರು ಈ ತರ ಅಲ್ವಾ, ನಾನು ಯಾಕೆ ಅದನ್ನ ಕೊಟ್ಟೆ, ಅದನ್ನ ಕೊಡಬಾರ್ದು, ಇನ್ಮೇಲೆ ನಾನು ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಆಮೇಲೆ ನಾವು ಕೇಳ್ತಾ ಇರೋರು ನಮಗೂ ಅಷ್ಟೇನೆ, ಹೌದಲ್ವಾ ಮಂಜು ತ್ರಿವಿಕ್ರಮ ಹೇಳಿದಾಗ ತ್ರಿವಿಕ್ರಮ ಸರಿ ಅನ್ಸುತ್ತೆ, ಯಾಕೆಂದ್ರೆ 3 ಜನಕ್ಕೆ ಅವನು ಅಟ್ಯಾಕ್ ಮಾಡ್ದ. ಬಟ್ ಮಂಜು ಕ್ವಶನ್ ಮಾಡಿದಾಗ ಹೌದಲ್ವಾ ಬಿಗ್ ಬಾಸ್ ಅವ್ರು ಹಂಗೆ ಹೇಳಿದಾಗ ಮಂಜು ಮಾಡಿರೋದ್ರಲ್ಲಿ ತಪ್ಪೇನು. ಸೊ ಈ ತರನು ನಮಗೆ ಜಡ್ಜ್ಮೆಂಟ್ ಬರುತ್ತೆ. ಸೊ ಹಂಗಾಗಿ ಈ ತರ ಡಿಸ್ಕಷನ್, ಈ ತರ ಒಂದು ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಬಿಗ್ ಬಾಸ್ ಅಲ್ಲಿ ಅಂತ ನನಗೆ ಅನ್ಸುತ್ತೆ. ಸೊ ಇನ್ನು ಈ ಆಟ ಎಲ್ಲ ಮುಗಿದಾಗ ಸ್ವಲ್ಪ ಅನುಷಾ ಮತ್ತೆ ಯಾರಿಗೆ ಮಂಜು ಅವ್ರಿಗೂ ಸ್ವಲ್ಪ ಕ್ಲಾಶ್ ನಡೀತಾ ಇರುತ್ತೆ. ಸೊ ಯಾಕೆಂದ್ರೆ ಇವರು ಅನುಷಾ ಮೇಲೂ ಜಾಸ್ತಿ ಅಟ್ಯಾಕ್ ಮಾಡಿರ್ತಾರೆ, ಅನುಷಾ ಟೀಮ್ ಮೇಲೆ. ಸೊ ಅವ್ರು ಮಂಜು ಅವರು ಅವಾಗ ನೀವೆಲ್ಲ ನನ್ನ ವಿಷಕಾರಿ ಅಂತ ಕೊಟ್ಟಿದ್ರಿ ಅಲ್ವಾ, ಸೊ ಇವಾಗ ನಾನು ಹಂಗೆ ಆಡ್ದೆ ತಗೊಳ್ಳಿ ಅಂತೆಲ್ಲ ಇದ್ ಮಾಡ್ತಾರೆ. ಬಟ್ ಅನುಷಾ ಅವ್ರಾಗ ವಾಯ್ಸ್ ಮಾಡ್ತಾರೆ, ನಾನ್ ನಿಮ್ಗೆ ವಿಷಕಾರಿ ಕೊಟ್ಟೇ ಇಲ್ಲ ರೀ ಅಂತ. ಹೌದಾ, ನೀವ್ ಕೊಟ್ಟೇ ಇಲ್ಲ ಅಂದ್ರೆ ಮನೇಲೆಲ್ಲ ಕೊಟ್ಟಿದ್ರಲ್ಲ, ನಾನು ಹಂಗೆ ಆಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಅದ್ರ ಜೊತೆ ಮಂಜು ಅವ್ರು ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾರೆ. ಸೊ ಯಾರು ಮುಂದೆ ಹೋಗಲ್ಲ, ಯಾರು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ, ಎಲ್ಲರೂ ಒಳ್ಳೆಯವ್ರ ತರ ಆಡಕ್ ಹೋಗ್ತೀರಾ. ನಾನು ಆಟ ಈಗ ಅಲ್ಲಿರೋ ತರ ಆಡಕ್ ಹೋದಾಗ ನಮ್ಮನ್ನೇ ಡಿಸ್ಟರ್ಬ್ ಮಾಡ್ದಾಗ್ಬಿಟ್ಟು ನಮ್ಮನ್ನೇ ನಾಮಿನೇಷನ್ ಮಾಡ್ತೀರಾ, ನಮ್ಗೆ ಕೆಟ್ಟದ್ ಕೊಡ್ತೀರಾ ಅಂತ ಮಂಜು ಅವರು ರೈಸ್ ಮಾಡ್ತಾರೆ. ಬಟ್ ಇಲ್ಲಿ ಏನಪ್ಪಾ ಅಂತಾರೆ, ನಾವು ಇಷ್ಟೆಲ್ಲ ಕಾನ್ವರ್ಸೇಷನ್ ನಡೀತಾ ಇದ್ರು ಭವ್ಯ ಅವ್ರಿಗೆ ಸ್ವಲ್ಪ ಇಷ್ಟ ಆಗ್ತಾ ಇರಲ್ಲ. ಭವ್ಯ ಅವ್ರ ತಲೆಯಲ್ಲಿ ಏನಿರುತ್ತೆ, ಒಂದು ಸೇಫ್ ಗೇಮ್ ಆಡ್ಕೊಂಡು ಅವ್ರ ಆಡೋ ರೀತಿ ಬೇರೆ, ನಿಧಾನಕ್ಕೆ ಅಳದು ತೂಗಿ ಯಾವಾಗ ಏನ್ ಮಾಡ್ಬೇಕು ಆ ತರ ಇವರು ಭವ್ಯ ಅವ್ರು ಆಡೋದು. ಸೊ ಇವ್ರು ಮಂಜು ಅವ್ರದ್ದು ಹೆಂಗೆ ಅಂದ್ರೆ ಅವ್ರು ಏಕ್ದಮ್ ಹೋಗ್ಬಿಡ್ತಾರೆ ಏನಾರು ಒಂದು ಡಿಸಿಷನ್ ಮಾಡೋದಕ್ಕೆ. ಸೊ ಅದೇನಾಗುತ್ತೆ ಅಂದ್ರೆ ಅವಾಗ ಕೆಲವು ಸರಿ ಮಂಜು ಅವ್ರು ಸೋಲೋದು ಕಷ್ಟ. ಎಷ್ಟೋ ಸರಿ ಮಂಜು ಅವರು ಆತರ ಸ್ಟಾರ್ಟಿಂಗ್ ನಿರ್ಧಾರ ತಗೊಂಡು ಅವ್ರು ಹೊರಗಡೆ ಬಂದಿರೋದು ಇದೆ. ಯಾಕೆಂದ್ರೆ ನಾವು ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕ್ ಗಳನ್ನು ನೋಡಿದೀವಿ, ಅವ್ರು ಮೊದಲನೇ ರೌಂಡ್ ಅಲ್ಲಿ ಅವ್ರು ಹೊರಗಡೆ ಬರ್ತಿದ್ದಾರೆ. ಸೊ ಅದು ಕಾರಣ ಅದು ಜಡ್ಜ್ಮೆಂಟ್ ರಾಂಗ್ ಆಗಿ ಸಹ ಆತರ ಬರ್ತಾರೆ. ಕೆಲವು ಸರಿ ಕ್ಲಿಕ್ ಆಗ್ಬೋದು, ಕೆಲವು ಸರಿ ಫ್ಲಾಪು ಆಗುತ್ತೆ. ಸೊ ಇವ್ರು ಭವ್ಯ ಅವ್ರದ್ದಾಗಲ್ಲ. ಅವ್ರ ಸ್ಟ್ರಾಟಜಿ ಏನಪ್ಪಾ ಅಂತ ಅಂದ್ರೆ
ಇವತ್ತು ತ್ರಿವಿಕ್ರಮ ಭವ್ಯ ಅವ್ರದ್ದೆಲ್ಲ ಸ್ಟ್ರಾಟಜಿ ಏನಂತಂದ್ರೆ ಎಲ್ಲರೂ ಹೇಗೆ ಆಡ್ತಿದ್ದಾರೆ ಅಂತ ನೋಡಿಕೊಂಡು ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಸೊ ಅದು ವಿನ್ ಆಗಬೇಕು ಅನ್ನೋ ಸ್ಟ್ರಾಟಜಿ ಅವ್ರದ್ದು. ನಮ್ಗಳಿಗೆ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಅವ್ರಿಗೆ ಆಕ್ಚುಲಿ ಹೇಳ್ಬೇಕಾದ್ರೆ ನಮಗೆ ಒಬ್ರು ಬೇಕು, ಮಂಜು ಥರದವರು ಡಿಸ್ಟರ್ಬ್ ಮಾಡೋರು ಬೇಕು. ಸೊ ಎಲ್ಲವೂ ಸರಿನೇ ಇಲ್ಲಿ, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಲ್ಲ. ಸೊ ಅಲ್ಲಿ ಬಟ್ ಏನಪ್ಪಾ ಅಂದ್ರೆ ಆ ಜೋಡಿಗಳಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ. ಇನ್ನು ಆ ಟಾಸ್ಕ್ ಎಲ್ಲ ಆ ಟಾಸ್ಕ್ ಮುಗ್ದಾದ್ಮೇಲೆ ಅದೇ ಟೈಮ್ಗೆ ಬಿಗ್ ಬಾಸ್ ಅವರು ಈ 6 ಜನ ಜೋಡಿಗಳಲ್ಲಿ ಇರುವಂತಹ ಪೇರ್ಗಳು ಅಂದ್ರೆ ಹುಡುಗಿರುಗಳನ್ನ ಸೊ ಒಬ್ಬೊಬ್ಬರನ್ನೇ ಒಳಗಡೆ ಕರೀತಾರೆ. ಸೊ ಅದರಲ್ಲಿ ಫಸ್ಟ್ ಕರೆಯೋದು ಅನುಷಾ ಅವ್ರನ್ನ ಕರೀತಾರೆ. ಸೊ ಕರೆಯೋದು ಏನಕ್ಕೆ ಕರೀತಾರೆ ಅಂತ ಅಂದ್ರೆ, ಅವ್ರು ಕರೆಯೋದು ಏನಕ್ಕಪ್ಪ ಅಂತ ಅಂದ್ರೆ, ಅನುಷಾ ಅವ್ರಿಗೆ ಅವ್ರು ಹೇಳ್ತಾರೆ, ನಾನು ಇವಾಗ ಟ್ರಂಪ್ ಕಾರ್ಡ್ ಅಂತ ಒಬ್ಬ ಆಟಗಾರನ ನಾನು ಕಳಿಸ್ತೀನಿ. ಸೊ ಅವನಿಗೆ ಬರಬೇಕಾದ್ರೆ ಅವನಿಗೆ 100 ಪಾಯಿಂಟ್ ಇರುತ್ತೆ, ಬಟ್ ಅವನಿಗೆ ಜೋಡಿ ಬೇಕಾಗಿದೆ. ನೀವು ಅವನ ಜೋಡಿ ಆದ್ರೆ ನಿಮಗೆ 100 ಪಾಯಿಂಟ್ ನಿಮ್ಗೆ ಆಲ್ರೆಡಿ ಇರೋ ಪಾಯಿಂಟ್ಸ್ ಜೊತೆಗೆ 100 ಪಾಯಿಂಟ್ ಬರುತ್ತೆ, ಮತ್ತೆ ಅವ್ರ ಜೊತೆ ನೀವು ಆಟ ಆಡ್ಬೋದು ಅಂದಾಗ ಸೊ ಅವರೇ ತ್ರಿವಿಕ್ರಮ ಅಂತ ಹೇಳಿದಾಗ ಅನುಷ್ ಅವರು ಖುಷಿಯಾಗಿ ಇಷ್ಟಪಡ್ತಾರೆ. ಹೌದು, ನಾನು ತ್ರಿವಿಕ್ರಮ ಅವ್ರನ್ನ ತಗೊಳ್ತೀನಿ, ನಾನು ಅವ್ರ ಜೊತೆ ಆಗಕ್ಕೆ ರೆಡಿ ಇದ್ದೀನಿ, ಕಾರಣ ಇಷ್ಟೇ, ಇವರಿಗೆ ಸುರೇಶ್ ಅವ್ರಿಗೆ ಕಾಲು ಆಗ್ತಾ ಇರಲ್ಲ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಕಾಲು ಇನ್ನು ಬ್ಯಾಂಡೇಜ್ ಎಲ್ಲ ಆಗ್ತಾ ಇದ್ದಾರೆ. ಮೋಸ್ಟ್ಲಿ ನನಗೇನೋ ಅದೊಂದು ವ್ಯಾಲಿಡ್ ರೀಸನ್ ಇದೆ ಅಂತ ಅನ್ಕೊಳ್ತೀನಿ. ಅನುಷಾ ಅವ್ರ ಕಡೆಯಿಂದ ಅವರು ಥಿಂಕ್ ಮಾಡಿರೋದ್ರಲ್ಲಿ ತಪ್ಪಿಲ್ಲ ಅಂತಾನೆ ನನಗೂ ಅನಿಸ್ತು ನನಗೆ. ಸೊ ಇನ್ನು ನೆಕ್ಸ್ಟ್ ಅವರು ಕರೆಯೋದು ಚೈತ್ರ ಅವ್ರನ್ನ ಕರೀತಾರೆ. ಸೊ ಚೈತ್ರ ಅವರು ಒಪ್ಕೊಳ್ತಾರೆ, ಹೌದು ನನ್ನ ಉಳಿವಿಕೆಗಾಗಿ, ನನ್ನ ಮುಂದಿನ ಆಟಕ್ಕಾಗಿ ತ್ರಿವಿಕ್ರಮ ಸ್ಟ್ರಾಂಗ್ ಇದ್ದಾರೆ. ಸೊ ಅವ್ರ ಜೊತೆ ನಾನು ಆಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಅವರು ಹೇಳ್ತಾರೆ. ಇಲ್ಲಿ ಸ್ವಲ್ಪ ಇದು ಚೈತ್ರ ಅವರು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರಲ್ಲಿ ಬಿಗ್ ಬಾಸ್ ಹೇಳೋದೇನಂತಂದ್ರೆ, ನೀವು ನಿಮ್ಮ ಜೋಡಿಯನ್ನ ಕಟ್ ಮಾಡಿ ಇವ್ರನ್ನ ಹಾಕೋತೀರಾ ಅಂತ ಅರ್ಥ ಅಲ್ಲಿಗೆ. ಬಟ್ ಚೈತ್ರ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನಾನು ಶಿಷ್ಯರನ್ನ ತೆಗೆದ್ರೆ ಸ್ವಲ್ಪ ಬೇರೆ ತರ ಕಾಣ್ಬೋದು, ಯಾಕೆಂದ್ರೆ ಆಲ್ರೆಡಿ ಶಿಷ್ಯರ್ ನನಗೋಸ್ಕರ ಅವ್ನು ನಾಮಿನೇಟ್ ಆಗಿದ್ದಾನೆ. ಸೊ ನಾನು ಈ ವಾರ ಸೇಫ್ ಆಗಿದ್ದೀನಿ ಅನ್ನೋದಕ್ಕೆ ಅವನೇ ಕಾರಣ ಅನ್ನೋದು ಒಂದು ಸ್ವಲ್ಪ ತಲೆಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಅದು ಆಟದ ಒಂದು ನಿಯಮ. ನನಗೆ ಇಲ್ಲಿ ಅವರು ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಹೋಗಿ ಮಾತಾಡಿದೆಯಲ್ಲ, ನನಗೆ ಅಲ್ಲಿ ತಪ್ಪೇನು ಕಾಣಿಸ್ತಿಲ್ಲ ಚೈತ್ರ ಅವ್ರು ಹೇಳಿದ್ದು. ಬಟ್ ಮುಂದೆ ಹೇಳ್ತೀನಿ ಚೈತ್ರ ಅವರು ಎಲ್ಲಿ ತಪ್ಪು ಮಾಡಿದ್ರು ಅಂತ. ಏನಕ್ಕೆ ಅಷ್ಟೊಂದು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚೈತ್ರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ಸ್ ಬರ್ತಿದೆ ಅಂತ. ಸೊ ಇನ್ನು ಅವರು ಒಪ್ಕೊಳ್ತಾರೆ. ನೆಕ್ಸ್ಟ್ ನನಗೆ ಇಂಟ್ರೆಸ್ಟಿಂಗ್ ಆಗಿದ್ದು ಅನಿಸಿದ್ದು ಐಶ್ವರ್ಯ ಅಂತ ಕರೀತಾರ. ಐಶ್ವರ್ಯ ಅವ್ರಿಗೆ ಸೇಮ್ ಇದೇ ಕ್ವಶನ್, ನಿಮಗೆ ಟ್ರಂಪ್ ಕಾರ್ಡ್ ಬರುತ್ತೆ, ನಿಮಗೆ ತ್ರಿವಿಕ್ರಮ್ ಜೊತೆ ಆಡ್ತೀರ ಅಂದಾಗ ಸೊ ಐಶ್ವರ್ಯ ಇಲ್ಲ, ನನಗೆ ಈಗಿರೋ ಜೊತೆಗಾರನೇ ಸಾಕು, ನನ್ನ ಜೋಡಿನೇ ಸಾಕು, ನನಗೆ ಅವನ ಮೇಲೆ ಕಾನ್ಫಿಡೆಂಟ್ ಇದೆ ಅನ್ಕೊಂಡು ನಾನು ಚೇಂಜ್ ಮಾಡ್ಕೊಳಲ್ಲ ಅಂತ ಹೇಳ್ತಾರೆ. ಇದು ಅವ್ರದ್ದು ಒಂದು ಒಳ್ಳೆ ವ್ಯಕ್ತಿತ್ವನ ತೋರಿಸುತ್ತೆ ಅಂತ ಅನ್ಬೋದು. ಯಾಕೆ ಕಾರಣ ಇಷ್ಟೇ, ಧರ್ಮ ಅವರು ನಾಮಿನೇಷನ್ ಇಂದ ಇವ್ರನ್ನ ಉಳಿಸಿರ್ತಾರೆ. ಸೊ ಹಾಗಾಗಿ ಅವರು ಚೂಸ್ ಮಾಡಿದ್ರಿಂದ ಒಂದು ಒಳ್ಳೆ ಒಂದು ಒಪಿನಿಯನ್ ಅಂತೂ ಐಶ್ವರ್ಯ ಮೇಲೆ ಎಲ್ರಿಗೂ ಇದೆ ಇವಾಗ. ಸೊ ಇನ್ನು ನೆಕ್ಸ್ಟ್ ಇವ್ರು ಬರ್ತಾರೆ, ಭವ್ಯ ಅವ್ರು ಬರ್ತಾರೆ. ಸೊ ಭವ್ಯ ಅವರು ಆಬ್ವಿಯಸ್ಲಿ ಅವರು ಮಂಜಣ್ಣ ಬಗ್ಗೆ ಅದೆಲ್ಲ ಹಿಸ್ಟ್ರಿ ಎಲ್ಲ ಹೇಳಿ, ಅವ್ರಿಬ್ರದ್ದು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದೆಲ್ಲ ಹೇಳಿ, ನಾನು ನನ್ನ ಉಳಿವಿಗೋಸ್ಕರ ನಾನು ತ್ರಿವಿಕ್ರಮ್ ಅವ್ರ ಜೊತೆ ಆಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಅವರು ಟ್ರಂಪ್ ಕಾರ್ಡ್ ತಗೊಳ್ಳೋದಕ್ಕೆ ಆಸೆ ಪಡ್ತಾರೆ. ಸೊ ಇಲ್ಲಿ ಭವ್ಯ ಅವರು ಆಸೆ ಪಟ್ಟಿದ್ದು ತಪ್ಪ ಅಂತ ಕೇಳಿದ್ರೆ, ನನಗೆ ಅವ್ರು ಏನಾರು ಇಲ್ಲ ನಾನು ಮಂಜು ಜೊತೆಲೆ ಆಟ ಆಡ್ತೀನಿ ಅಂತ ಅಂದಿದ್ರೆ ಇನ್ನೂ ಮೇಲ್ ಹೋಗ್ತಿದ್ರು. ಈಗ ಆಲ್ರೆಡಿ ಗ್ರಾಫ್ ಚೆನ್ನಾಗಿತ್ತು ಅವ್ರದ್ದು, ಇನ್ನೂ ಮೇಲ್ ಹೋಗ್ತಿತ್ತು ಅವ್ರದ್ದು ಗ್ರಾಫ್, ಅವ್ರು ಮಂಜು ಜೊತೆಲೆ ಆಡಿದ್ರೆ. ಸೊ ಈಗೇನಾಯ್ತು ಅಂದ್ರೆ, ಅವ್ರದ್ದೇನು ಇಳಿಲಿಲ್ಲ ಅಂದ್ರೂ ಅವ್ರದ್ದೆಲ್ಲೂ ಮೇಲೂ ಹೋಗ್ಲಿಲ್ಲ, ಈಗ ಮಧ್ಯದಲ್ಲೇ ನಿಂತ್ಕೊಳ್ತವ್ರದ್ದು. ಜನಗಳಿಗೆ ಇವ್ರು ಮಾಡಿ ಸರಿನಾ ತಪ್ಪಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ. ಯಾಕೆಂದ್ರೆ ಕೆಲವರು ಓಕೆ ಸೇಟ್ ತೀರ್ಸ್ಕೊಂಡ್ಲು ಅಂತ ಅನ್ಬೋದು, ಇನ್ ಕೆಲವರು ಹೇಳ್ತಾರೆ ಅವ್ನ್ ಮಾಡ್ದ ಅಂದ್ಬಿಟ್ಟು ಇವಳು ಮಾಡ್ಬೇಕಿತ್ತ ಅಂತ. ಸೊ ಬಟ್ ಅವ್ರ ಉಳಿವಿಕೆಗಾಗಿ ಅವ್ರು ತಗೊಂಡಿದ್ ನಿರ್ಧಾರ ಅದು. ಸೊ ಇದರಿಂದ ಭವ್ಯ ಅವ್ರಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಅವ್ರು ಮುಂದೆ ಹೇಗೆ ಆಡ್ತಾರೆ ಅನ್ನೋದ್ರ ಮೇಲಷ್ಟೇ ಅದು ಎಫೆಕ್ಟ್ ಆಗುತ್ತೆ. ಈಗ ಅದು 50-50. ಇನ್ನು ಮೋಕ್ಷಿತಾ ಅವ್ರು ಬರ್ತಾರೆ. ಮೋಕ್ಷಿತಾ ಅವರು ನಿಜವಾಗ್ಲೂ ಹೇಳ್ತೀನಲ್ಲ, ನನಗೆ ತುಂಬಾ ಇಷ್ಟ ಆದ್ರು ಅಂತ ಈ ಒಂದು ಕಾನ್ವರ್ಸೇಷನ್ ನನಗೆ ಮೋಕ್ಷಿತಾ ಅವ್ರು ಇಷ್ಟ ಆದ್ರು. ಈ ಬೇರೆಯವರೆಲ್ಲ ಕೊಟ್ಟ ರೀಸನ್ಗಿಂತ ಮೋಕ್ಷಿತಾ ಅವ್ರು ನನಗೆ ಇಲ್ಲಿ ಇಷ್ಟ ಆದ್ರು. ಫಸ್ಟ್ ಥಿಂಗ್, ಮೋಕ್ಷಿತಾ ಮತ್ತೆ ಧನರಾಜು ಇಬ್ರು ನಾಮಿನೇಟ್ ಆಗಿದ್ದಾರೆ, ಇಬ್ರು ಅಗ್ರಿ ಇರಲಿಲ್ಲ ಅವ್ರಿಗೆ. ಮೋಕ್ಷಿತಾ ಅವರು ರೀಸನ್ ಕೊಡೋದು ತ್ರಿವಿಕ್ರಮ್ ಅವ್ರ ಜೊತೆ, ಆ ವ್ಯಕ್ತಿ ಜೊತೆ ನನಗೂ ಅವನಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ನನಗೂ ಅವನಿಗೂ ಆಗೋದಿಲ್ಲ. ಸೊ ಇನ್ನು ಅವ್ರ ಜೆನ್ಯೂನ್ ಅಲ್ಲ, ಫೇಕ್ ಏನೋ ಒಂದು ಅವ್ರಿಬ್ರಿಗೂ ಆಗೋದಿಲ್ಲ ಅಂತ ನಮಗೆ ಗೊತ್ತಿದೆ. ಸೊ ಅವ್ರಿಬ್ರಿಗೂ ಆಗೋದಿಲ್ಲ ಅನ್ನೋದಕ್ಕಿಂತ ತ್ರಿವಿಕ್ರಮ್ ಅವ್ರು ಸ್ವಲ್ಪ ಟ್ರೈ ಮಾಡ್ಬೋದು ಅವ್ರ ಹತ್ರ ಹೋಗಿ ಮಾತಾಡೋದಕ್ಕೆ. ಬಟ್ ಇವರು ಮೋಕ್ಷಿತಾ ಅವ್ರಿಗೆ ತ್ರಿವಿಕ್ರಮ್ ಕಂಡ್ರೆ ಆಗೋದಿಲ್ಲ. ಅವರು ಬಳಸಿರೋ ಮಾತುಗಳಿಂದ ಇವ್ರಿಗೆ ಬೇಜಾರಾಗಿದೆ. ಸೊ ಹೀಗಾಗಿ ಅವರು ಅದಕ್ಕೆ ಸ್ಟಿಕ್ ಆನ್ ಆದ್ರು.
ನನಗೆ ಆ ವ್ಯಕ್ತಿ ಇಷ್ಟ ಇಲ್ಲದೆ ಇರೋದ್ರಿಂದ ನಾನು ಅವನ ಜೊತೆ ಆಡೋದಕ್ಕೆ ಇಷ್ಟಪಡಲ್ಲ ಅಂತ. ಸೊ ಇಲ್ಲಿ ನಿಜವಾಗ್ಲೂ ಇಲ್ಲಿ ಮೋಕ್ಷಿತರು ನಾನು ಯಾಕೆ ಇಷ್ಟ ಆಯ್ತು ಅಂತ ಅಂದ್ರೆ, ಅವರು ತಾನು ಆಟ ಆಡೋದಕ್ಕೆ ಬೆನಿಫಿಟ್‌ಗೋಸ್ಕರ ತ್ರಿವಿಕ್ರಮನ್ ತಗೊಂಡಿದ್ರೆ ಸ್ಟ್ರಾಂಗ್ ಆಗ್ತಿದ್ರು ಅವರು. ಈಗ ಧನರಾಜ್‌ಗೆ ಹೋಲಿಸಿದ್ರೆ ತ್ರಿವಿಕ್ರಮ ಸ್ಟ್ರಾಂಗ್ ಇದ್ದಾರೆ ಆಟಗಳಲ್ಲಿ. ಬಟ್ ಮೋಕ್ಷಿತ ಏನಾದ್ರು ತಗೊಂಡಿದ್ದಿದ್ರೆ ಅವಾಗ ಜನಗಳೇ ಕ್ವೆಶ್ಚನ್ ಮಾಡ್ತಿದ್ರು. ಅಲ್ಲ ಜಗಳ ಆಡ್ತಾಳೆ, ಈಗ ಆಟ ಗೆಲ್ಲೋದಕ್ಕೆ ಮಾತ್ರ ಇವನೇ ಬೇಕು ಅಂತ. ಸೊ ಅದಕ್ಕೆ ಅವಳು ಮಾತಾಡಿದ ರೀತಿ ನನಗೆ ಇಷ್ಟ ಆಯ್ತು. ಅವರು ತ್ರಿವಿಕ್ರಮನ್ನ ಅವರು ತಿರಸ್ಕರಿಸ್ತಾರೆ. ನನಗೆ ಧನರಾಜ್ ಅವರೇ ಸಾಕು ಅಂತ ಹೇಳ್ತಾರೆ. ಸೊ ಇನ್ನು ಗೌತಮಿ ಅವ್ರು ಬರ್ತಾರೆ. ನನಗೆ ಆಶ್ಚರ್ಯ ಆಗಿದ್ದು ಇಲ್ಲೇನೆ. ಗೌತಮಿ ಮೋಸ್ಟ್ಲಿ ಹನುಮಂತನ ಬಿಡಲ್ಲ ಅಂತ ಅನ್ಕೊಂಡಿದ್ದೆ. ಅವ್ರ ಜೊತೆ ಪಂಚೆ ಎಲ್ಲ ಉಟ್ಕೊಂಡು ಒಳ್ಳೆ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಸಹ ಮಾಡಿದ್ರು. ಮತ್ತೆ ಹನುಮಂತನು ಸಹ ಅಷ್ಟೇ ರೆಸ್ಪೆಕ್ಟ್ ಅನ್ನ ಇವ್ರಿಗೆ ಕೊಡ್ತಿದ್ದ. ಇಲ್ಲಿ ಸ್ವಲ್ಪ ಜನಗಳು ಇವ್ರನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೋದು ಇವಾಗ. ಯಾಕೆ ಅಂತ ಅಂದ್ರೆ, ಇವರೊಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ತ್ರಿವಿಕ್ರಮ ಅವ್ರ ಮೇಲೆ. ಏನಂತ, ತ್ರಿವಿಕ್ರಮ ಅವ್ರಿಗೆ ಬರೀ ಬಲ ಅಷ್ಟೇ, ಬುದ್ಧಿ ಏನಿಲ್ಲ ಅನ್ನೋ ಅರ್ಥದಲ್ಲಿ ಇವರು ತ್ರಿವಿಕ್ರಮ್ ಬಗ್ಗೆ ಮಾತಾಡಿರ್ತಾರೆ. ಸೊ ಇವಾಗ ಜನಗಳೇ ಕ್ವಶನ್ ಮಾಡ್ತಾರೆ, ನೀನ್ ಆತರ ಮಾತಾಡಿದ್ದಲ್ಲಪ್ಪ, ಈಗ ತಿರ್ಗಾ ತ್ರಿವಿಕ್ರಮನೇ ನಿನಗ್ ಬೇಕಾ ಅಂತಾನೆ ಕ್ವಶನ್ ಮಾಡ್ಬೋದು ಇವಾಗ ಇವಳಿಗೆ. ಸೊ ಇಲ್ಲಿ ಹಾಕೋ ಸ್ವಲ್ಪ ಗೌತಮಿ ಅವ್ರು ತಗೊಂಡಿದ್ದ ಸ್ಟೆಪ್ ಸ್ವಲ್ಪ ಜನಗಳಲ್ಲಿ ಅವ್ರ ಬಗ್ಗೆ ಬೇರೆ ತರ ಅಭಿಪ್ರಾಯವನ್ನು ಸಹ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಇಲ್ಲಿ. ಸೊ ಇನ್ನು ಬಿಗ್ ಬಾಸ್ ಎಲ್ಲರನ್ನು ಕರೆದು ಬಿಟ್ಟು ಎಲ್ಲರನ್ನು ಲಿವಿಂಗ್ ಏರಿಯಾದಲ್ಲಿ ಕೂರಿಸ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಸೊ ಈಗ ಟ್ರಂಪ್ ಕಾರ್ಡ್ ಆಗಿ ತ್ರಿವಿಕ್ರಮ ಅವ್ರನ್ನ ಕಳಿಸ್ತಾ ಇದೀವಿ. ಸೊ ಬಟ್ ಇದರಲ್ಲಿ 4 ಜನರು ಅವರ ಜೋಡಿಯಾಗಿ ತ್ರಿವಿಕ್ರಮ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನಿಬ್ರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅನ್ನೋದನ್ನ ಅನೌನ್ಸ್ ಮಾಡಿ, ಈ 4 ಜನರು ಯಾರ್ಯಾರಿದ್ರೋ ಸೊ ಅವರೆಲ್ಲ ಒಬ್ಬೊಬ್ಬರಾಗೆ ಬಂದು ಯಾಕೆ ತ್ರಿವಿಕ್ರಮ್ ಬೇಕು ಅಂತ ಎಲ್ಲರ ಮುಂದೆಲ್ಲೂ ಹೇಳ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ಯಾಚ್ ಇರೋದು. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಕ್ಯಾಚ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ. ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ಇದು 4 ಜನಕ್ಕೂ ಆಪ್ಷನ್ ಬರುತ್ತೆ. ಅದ್ರಲ್ಲಿ ತ್ರಿವಿಕ್ರಮಂಗೆ ಒಬ್ಬಂಗೆ ಚೂಸ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಪ್ರತಿ 4 ಜನರು ಬಂದು ಏನಕ್ಕೆ ರೀಸನ್ ಅಂತ ಹೇಳಕ್ ಬರ್ತಾರೆ. ಅನುಷ್ ಅವ್ರು ಬಂದು ಸೇಮ್ ಅದೇ ರೀಸನ್ ಕೊಡ್ತಾರೆ. ಸುರೇಶ್ ಅಣ್ಣನಿಗೆ ಕಾಲ್ ಆಗ್ತಾ ಇಲ್ಲ, ಸೊ ಆದ್ರಿಂದ ನಾನು ತ್ರಿವಿಕ್ರಮ್ ಅವ್ರ ಜೊತೆ ಆಡ್ಲಿಕ್ಕೆ ಇಷ್ಟಪಡ್ತೀನಿ, ಅದು ನನಗೂ ಅನುಕೂಲ ಆಗುತ್ತೆ, ನಾನು ಡೈರೆಕ್ಟ್ ನಾಮಿನೇಷನ್ ಆಗಿದ್ದೀನಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಇನ್ನು ಭವ್ಯ ಬಂದು ನನಗೆ ಮಂಜಣ್ಣಗಿಂತ ತ್ರಿವಿಕ್ರಮ ನನಗೆ ಒಳ್ಳೆ ಜೋಡಿ ಅನ್ನೋ ಅರ್ಥದಲ್ಲಿ ಅವರು ಮಾತಾಡ್ತಾರೆ. ಸೊ ಇನ್ನು ಗೌತಮ್ ಅವ್ರು ಬಂದ್ಬಿಟ್ಟು ಅವರು ಸಹ ಸಿಂಪಲ್ ಆಗನೇ ಹೇಳ್ತಾರೆ, ಹನುಮಂತ ನಂಗೆ ಒಳ್ಳೆ ಜೋಡಿನೇ, ಆದ್ರೆ ಈ ಆಟಗಳಲ್ಲಿ ಸ್ವಲ್ಪ ಬಲವೂ ಬೇಕಾಗುತ್ತೆ. ಸೊ ಹಾಗಾಗಿ ನನಗೆ ಹನುಮಂತರಿಗಿಂತ ತ್ರಿವಿಕ್ರಮ ಇದ್ರೆ ನನ್ನ ಆಟದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಕ್ಯಾಪ್ಟನ್ ಆಗೋದಕ್ಕೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ಸೊ ಇದು ಕೊನೆಯದಾಗಿ ಬರೋ ಚೈತ್ರ ಅವರು ಮಾಡೋದೇ ತಪ್ಪಿಲ್ಲಿ. ಆಕ್ಚುಲಿ ಅವರು ಬಂದ್ಬಿಟ್ಟು, ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನ್ನ ಒಂದು ಕ್ಲಾರಿಟಿ ಏನಿತ್ತು ಅಂತ ಅಂದ್ರೆ, ಈಗ ಆಲ್ರೆಡಿ ನಾವು ಟಾಪರ್ ಆಗಿದ್ದೀವಿ, ನಂಬರ್ ಅಲ್ಲಿ 2ನೇ ಪ್ಲೇಸ್ ಇದ್ದೀವಿ ನಾವು. ಸೊ ಇವಾಗ ತ್ರಿವಿಕ್ರಮ್ ಅವ್ರು ಬಂದ್ರೆ 100 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ. ಸೊ 150, 100, 250 ಆಗಿ ನಾವು ಮುಂದೆ ಹೋಗ್ತೀವಿ. ಸೊ ಇದು ಮತ್ತೆ ತ್ರಿವಿಕ್ರಮ್ ಅವರು ಮಾನಸಿಕವಾಗಿ ಬಲದಲ್ಲಿ ಎಲ್ಲದಲ್ಲೂ ಸ್ಟ್ರಾಂಗ್ ಇದ್ದಾರೆ, ಶಿಶಿರ್ಗೆಲ್ಲ ಕಂಪೇರ್ ಮಾಡಿದ್ರೆ ಅಂತಾನೆ ಅರ್ಥ ಬರುತ್ತೆ ಅಲ್ಲಿ. ಸೊ ಇನ್ನು ನೆಕ್ಸ್ಟ್ ಅವ್ರು ಹೇಳೋದೇನು ಅಂತ ಅಂದ್ರೆ, ನಾನು ಈ ವಾರ ಸೇವ್ ಆಗಿದ್ದೀನಿ. ಸೊ ಇದು ನೆಕ್ಸ್ಟ್ ವಾರ ನಾನು ಕ್ಯಾಪ್ಟನ್ ಆಯ್ತು ಅಂತ ಅಂದ್ರೆ ನಾನು ನೆಕ್ಸ್ಟ್ ವಾರನು ಸೇವ್ ಆಗ್ತೀನಿ. ಸೊ ಇದು ನನಗೆ ಬೇಕಾಗಿದೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದಾಗ ಸೊ ಅದು ನೆಗೆಟಿವ್ ಆಗಿ ತೋರಿಸುತ್ತೆ ಅದು. ಮಾತು ಕೆಲವು ಸರಿ ಏನೋ ಹೇಳ್ತಾರಲ್ಲ, ಮಾತು ಮನೆ ಕೆಡಿಸ್ತು ತೂದು ಒಲೆ ಕೆಡಿಸ್ತು ಅಂತಾರಲ್ಲ. ಸೊ ಹಾಗೆ ಇಲ್ಲಿ ಮಾತು ಬರುತ್ತೆ ಅಂದ್ಬಿಟ್ಟು ಕೆಲವೊಂದ್ಸರಿ ಮಾತನ್ನ ಎಲ್ಲೇ ಮೀರಿ ಮಾತಾಡಿದಾಗ ಏನಾಗುತ್ತೆ, ಇದು ಬೇರೆಯವರೆಲ್ಲ ಒಂದು ಸಾಫ್ಟ್ ಆಗಿ ರೀಸನ್ ಕೊಟ್ಟಿರ್ತಾರೆ. ಇವ್ರು ಕೊಟ್ಟಂತ ರೀಸನ್ ಏನಾಗುತ್ತೆ, ಶಿಶಿರ್ಗೆ ಹರ್ಟ್ ಆಗದಂಗೆ ಕಾಣುತ್ತೆ. ಯಾಕೆಂದ್ರೆ ಶಿಶಿರ್ ಮುಂದೆ ಇವರು ಕಣ್ಣೀರ್ ಹಾಕೊಂಡಿರ್ತಾರೆ, ನಾನು ಬೇಕಣ್ಣ, ನಾನು ಒಳಗಡೆ ಇರಬೇಕು ಅಂತೆಲ್ಲ ಹೇಳಿರ್ತಾರೆ. ಸೊ ಈಗ ಆಲ್ರೆಡಿ 1 ವೀಕ್ ಸಿಕ್ಕಿದೆ, ಈಗ ನೆಕ್ಸ್ಟ್ ವೀಕ್ ಬೇಕು ಅನ್ನೋದು ಸ್ವಲ್ಪ ದುರಾಸೆ ಅಂತ ಜನಗಳಿಗೆ ಅನ್ಸುತ್ತೆ. ಅದು ಆಕ್ಚುಲಿ ಜನಗಳಿಗೆ ಕಾಣೋದಂತೂ ಸಹಜ. ಅದಕ್ಕೆ ಸ್ವಲ್ಪ ಚೈತ್ರ ಅವರು ಸ್ವಲ್ಪ ಇಲ್ಲಿ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಆದ್ರೂ ಚೈತ್ರ ಬುದ್ಧಿವಂತೆ ಆಗಿದ್ದು ಸಹ ಯಾಕೆ ತಪ್ಪು ಮಾಡಿದ್ರು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಯಾಕೆ ಅಂದ್ರೆ ಇವ್ರಿಗೆಲ್ಲ ಗೊತ್ತಿದೆ, ಈಗ 4 ಜನರಲ್ಲಿ ಈಗ ತ್ರಿವಿಕ್ರಮ್ ಅವ್ರು ಒಬ್ರು ಚೂಸ್ ಮಾಡ್ಬೇಕು ಅಂತ. ತ್ರಿವಿಕ್ರಮ್ಗೆ ಕ್ಲೋಸ್ ಆಗಿರೋದು ಅಲ್ಲಿ ಭವ್ಯ ಬಿಟ್ರೆ ನೆಕ್ಸ್ಟ್ ಅವರು ಅನುಷಾಗೆ ಹೋಗೋದು, ಆಮೇಲೆ ಚೈತ್ರ, ಆಮೇಲೆ ಗೌತಮಿ. ಇದು ಆರ್ಡರ್ ನನಗೆ ಗೊತ್ತಿರೋ ಪ್ರಕಾರ. ಸೊ ಹಿಂಗಿದ್ದಾಗ ನನಗೆ ಗೌತಮಿ ಆಗ್ಲಿ ಚೈತ್ರ ಅವರು ಈ ರಿಸಿವ್ ತಗೊಳ್ಳೋದು ಬೇಕಾಗಿರ್ಲಿಲ್ಲ ಅಂತ ನನಗನ್ನಿಸ್ತು. ಸೊ ಇನ್ನು ಟ್ರಂಪ್ ಕಾರ್ಡ್ ಆಗಿ ಇರುವಂತ ತ್ರಿವಿಕ್ರಮ್ ಅವರನ್ನ ಕೇಳ್ತಾರೆ ಬಿಗ್ ಬಾಸ್, ನಿಮಗೆ ಯಾರು ಕೊಟ್ಟಿದ್ದಂತಹ ರೀಸನ್ ಸರಿ ಇದೆ ಅಂತ ಅಂದಾಗ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಇವ್ರು 4 ಜನದ್ದು ರೀಸನ್ ಏನು ಅಷ್ಟು ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಬಿಗ್ ಬಾಸ್ ಅವರು ನೀವು ಯಾರು ಒಬ್ರನ್ನ ಚೂಸ್ ಮಾಡ್ಲೇಬೇಕು ಅಂದಾಗ ಸೊ ಇವರು ಭವ್ಯನ್ನ ಚೂಸ್ ಮಾಡ್ತಾರೆ. ಸೊ ಇಲ್ಲಿ ನನಗೆ ತ್ರಿವಿಕ್ರಮ್ ಅವರು ಸಹ ಸರಿಯಾಗಿ ಚೂಸ್ ಮಾಡ್ಲಿಲ್ಲ ಅಂತ ನಾನು ಅನ್ಕೊಂಡೆ. ಇಲ್ಲಿ ಬೇರೆಯವ್ರಿಗೆಲ್ಲ ಅನಿಸ್ಬೋದು ಅವರಿಬ್ರು ಒಳ್ಳೆ ಪೇರು, ಅದಕ್ಕೋಸ್ಕರನೇ ಅದಕ್ಕೆ ಹೋದ್ರು ಅಂತ. ಬಟ್ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಾನು ತ್ರಿವಿಕ್ರಮನ್ ನಾನು ನೋಡ್ತಿದ್ದು, ಅವರು ನಾನು ಚೂಸ್ ಮಾಡಿದ್ರೆ ಅವರು ಅನುಷನ್ ಚೂಸ್ ಮಾಡಬೇಕಿತ್ತು ಅಂತ ನನ್ನ ಪರ್ಸನಲ್ ಅನಿಸಿಕೆ. ಯಾಕೆ ಅಂತ ಅಂದ್ರೆ ಸುರೇಶ್ಗೆ ಕಾಲು ಗಾಯ ಆಗಿದೆ, ವ್ಯಾಲಿಡ್ ರೀಸನ್ ಇದೆ ಅಲ್ಲಿ.
ಸೊ ಅವರು ಅನುಷಾ ಮತ್ತೆ ತ್ರಿವಿಕ್ರಮ್ ಚೆನ್ನಾಗಿ ಕ್ಲೋಸ್ ಆಗೂ ಇದ್ದಾರೆ. ಸೊ ಭವ್ಯ ಆಗೋದು ಬೇಕಾಗಿರ್ಲಿ, ಭವ್ಯನ ಜೊತೆ ಮಂಜಾ ಇದ್ದಾರೆ, ಅವರಿಬ್ರು ಸ್ಟ್ರಾಂಗ್ ಪ್ಲೇಯರ್ಸ್. ಸೊ ಇಲ್ಲಿ ಅನುಷಾ ಜೊತೆ ತ್ರಿವಿಕ್ರಮ್ ಆಡಿದ್ರೆ ನಿಜವಾಗ್ಲೂ ಒಳ್ಳೆ ಟಫ್ ಫೈಟ್ ಇರ್ತಿತ್ತು, ಎಲ್ಲ ಆಟಗಳು ಚೆನ್ನಾಗಿರ್ತಿತ್ತು. ಸೊ ಬಟ್ ಇವಾಗ ತ್ರಿವಿಕ್ರಮ್ ಮಂಜುನ್ನೇ ಹೊರಗಡೆ ಇಟ್ಬಿಟ್ಟು ಮೋಸ್ಟ್ಲಿ ಅವ್ರದ್ದು ನೋಡಿ, ಇಲ್ಲಿ ಇದನ್ನೇ ಹೇಳೋದು, ಎಲ್ಲರೂ ಸ್ಟ್ರಾಟಜಿ ಮಾಡ್ತಾರೆ, ಎಲ್ಲರೂ ಗೇಮ್ ಪ್ಲಾನ್ ಮಾಡ್ತಾರೆ ಅಂತ. ಈಗ ತ್ರಿವಿಕ್ರಮ್ ಅವ್ರಿಗೆ ಯಾವುದೇ ಫಿಸಿಕಲ್ ಟಾಸ್ಕ್ ಬಂತು ಅಂದ್ರು ಈಗ ಇರೋರು ಮಂಜುನೇ ಕಾಂಪಿಟೇಷನ್ ಕೊಡ್ತಿದ್ದ, ಅವನಿಗೆ ಸ್ವಲ್ಪ ಮಟ್ಟಿಗೆ ಮಂಜುನೇ ಕಾಂಪಿಟೇಷನ್ ಕೊಡ್ತಿದ್ದ. ಈಗ ಮಂಜುನ್ನೇ ಸ್ಟ್ರಾಂಗ್ ಟೀಮನ್ನೇ ಚೂಸ್ ಮಾಡ್ಕೊಂಡು ಭವ್ಯನ್ನೇ ಜೋಡಿಯಾಗಿ ತಗೊಂಡು ಈಗ ಯಾರೋ ಮಂಜುನ ಹೊರಗಡೆ ಇಟ್ಟಿದ್ದು ಯಾಕೋ ಸ್ವಲ್ಪ ಸರಿ ಅಂತ ಅನಿಸ್ಲಿಲ್ಲ ನನಗೆ. ತ್ರಿವಿಕ್ರಮ್ ಅವರು ಅನುಷಾ ಅವ್ರು ತಗೊಂಡಿದ್ರೆ ಇನ್ನೂ ಸ್ವಲ್ಪ ಅವ್ರದ್ದು ಗ್ರಾಫ್ ಇನ್ನೂ ಮೇಲೆ ಹೋಗ್ತಿತ್ತು ಅಂತ ನಾನು ಅನ್ಕೊಳ್ತೀನಿ. ಸೊ ಬಟ್ ಅದು ಅವ್ರವ್ರ ವೈಯಕ್ತಿಕ ಆಟ, ಅದು ತಪ್ಪು ಅಂತಾನು ನಾನು ಹೇಳಲ್ಲ. ಬಟ್ ಅವ್ರಿಗೆ ಹೆಲ್ಪ್ ಆಗ್ತಿತ್ತು ಅಂತ ನನಗೆ ಅನಿಸ್ತದೆ ಅನುಷ್ ಅವ್ರನ್ನ ಅವ್ರು ಚೂಸ್ ಮಾಡಿದ್ರೆ. ಸೊ ಇನ್ನು ಬಿಗ್ ಬಾಸ್ ಅವರು ಆತರ ಇವರು ಅನೌನ್ಸ್ ಮಾಡಿದ ತಕ್ಷಣನೇ ಮಂಜು ಅವ್ರಿಗೆ ಹೇಳ್ತಾರೆ, ನೀವು ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಕ್ಕೆ ಚಾನ್ಸ್ ಇಲ್ಲ, ನೀವು ಕ್ಯಾಪ್ಟನ್ಸಿ ಓಟದಿಂದ ನೀವು ಹೊರಗಡೆ ಇದ್ದೀರಾ, ಮತ್ತೆ ನೀವು ಗೇಮಿಂದನೂ ಹೊರಗಡೆ ಇದ್ದೀರಾ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ಅವಾಗ ಭವ್ಯ ಅವ್ರಿಗೆ ಶಾಕ್ ಆಗುತ್ತೆ. ಇದು ಒಂದು ಎಕ್ಸ್ಪೆಕ್ಟ್ ಮಾಡಿರೋದೆ, ಒಬ್ಬೊಂದು ಆಫರ್ ಕೊಡ್ತಿದ್ದಾರೆ ಅಂದ್ರೆ ಅದು ಇನ್ನೊಬ್ಬ ಜೋಡಿಗೆ ಅದು ಹೇಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರಬೇಕಿತ್ತು, ಅವ್ರನ್ನ ಹೊರಗಡೆ ಕೂರಿಸ್ತಾರೆ ಅಂತ. ಸೊ ಇದು ಬೇಸಿಕ್, ಇದು ಬಿಗ್ ಬಾಸ್ ಅಲ್ಲಿ ನಡೆಯೋದು. ಈ ಒಂದು ಟ್ರಂಪ್ ಕಾರ್ಡ್ ಅನ್ನೋ ಕಾನ್ಸೆಪ್ಟ್ ತಂದಿದ್ದೆ ನಿಮ್ಮಗಳ ವ್ಯಕ್ತಿತ್ವಗಳನ್ನ ಹೊರಗಡೆ ತರೋದಕ್ಕೆ ಬಿಗ್ ಬಾಸ್. ಸೊ ಅದನ್ನ ತೋರಿಸ್ಕೊಂಡ್ರು ಇವಾಗ. ಅದರಲ್ಲಿ ಇಬ್ರು ಉಳಿಸ್ಕೊಂಡ್ರು. ಒಂದು ಐಶ್ವರ್ಯ ಮತ್ತೆ ಮೋಕ್ಷಿತಾ ನಿಜವಾಗ್ಲೂ ಅವರಿಬ್ರು ಸಹ ತಮ್ಮ ಜೋಡಿಗಳಿಗೆ ಸ್ಟಿಕ್ ಆನ್ ಆಗಿದ್ದು ಅವ್ರ ಗ್ರಾಫ್ನ ಒಂದು ಲೆವೆಲ್ ತಗೊಂಡೋಯ್ತದು. ಸೊ ಇಲ್ಲಿ ಕೆಲವರು ಬಿದ್ದಿದ್ದಾರೆ ಈಗ, ಮತ್ತೆ ಈಗ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರು ಹೇಗೆ ಆಟ ಆಡ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸೊ ಈಗ ಹೇಗಿದೆ ಅಂತ ಅಂದ್ರೆ, ಈಗ 4 ಜನ, ಈಗ ಬಿಡಿ ಸುರೇಶ್ ಅವರು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ, ಅನುಷ್ ಅವ್ರಿಗೆ ಹೇಳಿರೋದ್ರಲ್ಲಿ ಓಕೆ. ಈಗ ಚೈತ್ರ ಮತ್ತೆ ಗೌತಮಿ ಅವರಿಬ್ರು ಪಾರ್ಟ್ನರ್ ಆಗಿರುವಂತವ ಶಿಶಿರ್ ಮತ್ತೆ ಹನುಮಂತ, ಅವರಿಬ್ರಿಗೂ ಹೇಗಾಗುತ್ತೆ ನೆಕ್ಸ್ಟ್ ಆಟಗಳನ್ನ ಆಡ್ಬೇಕಾದ್ರೆ. ಸೊ ಇದನ್ನ ಅವರು ಯೋಚನೆ ಮಾಡ್ಬೇಕು ಇವಾಗ. ಸೊ ನೋಡೋಣ ನಾಳೆ ಏನೆಲ್ಲ ಆಗುತ್ತೆ ಅಂತ. ಆಲ್ರೆಡಿ ಬೆಂಕಿ ಅಂತೂ ಹಚ್ಚಿದ್ದಾರೆ ಬಿಗ್ ಬಾಸ್ ಅವರು, ಅದು ಯಾವ ತರ ಉರಿಯುತ್ತೆ ಅಂತ ನೋಡಬೇಕು. ಮಂಜು ಮತ್ತೆ ಶಿಶಿರ್ ಅವರು ಆಲ್ರೆಡಿ ಬೆಂಕಿ ಹಚ್ಚಿಕೊಂಡಿದ್ದಾರೆ. ಸೊ ಅದು ಯಾವ ತರ ನಾಳೆ ಕಿಡಿಯಾಗಿ ಹೊಗೆ ಎಲ್ಲ ಹತ್ಕೊಂಡು ಉರಿತಾ ಇದೆ, ಅದು ಯಾವಾಗ ಬೆಂಕಿ ಜ್ವಾಲೆ ಆಗುತ್ತೋ ನಾಳೆ ನೋಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.